ನಮಸ್ಕಾರ. ಯಾವುದೊಂದು ಫಿಲ್ಮ್ ನೋಡ್ತೀರಿ, ಓಪನಿಂಗ್ ಶಾರ್ಟ್ ಅಲ್ಲಿ ಒಂದು ಎವರೆಸ್ಟ್ ಇಂದ ಹಂಗೆ ಡ್ರೋನ್ ಕೇಳಕ್ ಬಂದ್ರೆ ಅಲ್ಲಿ ಹೀರೋ ಹೀರೋಯಿನ್ ಒಬ್ರೊಬ್ಬರನ್ನ ತಪ್ಕೊಂಡು ಹಾಗೇ ಹಿಮಾಲಯದಲ್ಲಿ ಉರುಳ್ಕೊಂಡ್ ಬರ್ತಾರೆ. ಅದನ್ನ ನೋಡಿ ಒಂದು ಕರಡಿ ಡ್ಯಾನ್ಸ್ ಮಾಡ್ತೀವಿ. ಇದ್ರೆ ನಮ್ಮ ಶಾರ್ಟ್ ಅಲ್ವಾ? ಅಲ್ಲಿ ಆಕ್ಚುಲಿ ಏನ್ ನಡೆದಿರುತ್ತೆ ಅಂದ್ರೆ, ಶೂಟಿಂಗ್ ಒಂದೇ ಶಾರ್ಟ್ ಅಲ್ಲಿ ಮುಗಿದಿರುತ್ತೆ. 4 ಗಂಟೆಗೆ ಒಬ್ಬ ಚೀಟಿ ತಗೊಂಡ್ ಬರ್ತಾನೆ. ಸರ್, ಲೊಕೇಶನ್ ಚಾರ್ಜ್ ಇಷ್ಟು, ಡ್ರೋನ್ ಹೈಯರ್ ಇಷ್ಟು, ಡ್ರೋನ್ ಆಪರೇಟರ್ ಇಷ್ಟು, ಹೀರೋಯಿನ್ ಮೇಕಪ್ ಇಷ್ಟು, ಹೀರೋ ಹೇರ್ ಸ್ಟೈಲ್ ಇಷ್ಟು, ಕ್ಯಾರವಾನ್ ಇಷ್ಟು. ಈ ಬಿಲ್ ಕಟ್ಟೋರು ಯಾರು? ಈ ಬಿಲ್ ಕಟ್ಟೋರು ಯಾರು ಸರ್? ಕರಿಮಣೆ ಮಾಲೆ ನಾನಲ್ಲ ಅಂತ ಎಲ್ಲರೂ ಹೋಗ್ಬಿಡ್ತಾರೆ. ಕಟ್ಟೋರು ಒಬ್ಬರೇ, ನಮ್ಮ ನಿರ್ಮಾಪಕರು. ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ನೀವು ನೋಡುವಂತಹ ಪ್ರತಿಯೊಂದು ಚಿತ್ರದ ಪ್ರತಿಯೊಂದು ಶಾಟ್, ಪ್ರತಿಯೊಂದು ಫ್ರೇಮ್ ಹಿಂದೆ ಒಂದು ಬಿಲ್ ಇರುತ್ತೆ ಸ್ವಾಮಿ, ಒಂದು ಖರ್ಚು ಅಂತ ಇರುತ್ತೆ. ಅದನ್ನ ನಿಭಾಯಿಸೋರು ಯಾರು? ಅವರೇ ಪ್ರೊಡ್ಯೂಸರ್. ಹಾಗಾಗಿ ಈ ಪ್ರೊಡ್ಯೂಸರ್ ಎಂತ ಕೆಲಸ ಅಂದ್ರೆ, ನೀವು ಕನ್ನಡ ನೋಡ್ಬೇಕು. ಅದು ಪ್ರೀ ಪ್ರೊಡಕ್ಷನ್ ಶುರುವಾಗಿ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಪೋಸ್ಟರ್ ಅಂತ ಖರ್ಚು ಮಾಡ್ತಾನೆ ಇರ್ತಾರೆ ಅವರು. ಖರ್ಚೆಲ್ಲ ಮಾಡಿ ಫಿಲ್ಮ್ ರಿಲೀಸ್ ಆಗಿ ಆ ಬಾಕ್ಸ್ ಆಫೀಸ್ ಅಲ್ಲಿ ಒಬ್ಬ ಚಿತ್ರರಸಿಕ ಬಂದ ಮೊದಲನೇ ಟಿಕೆಟ್ ತಗೊಳ್ತಾನಲ್ಲ, ಅವನು ದುಡ್ಡು ಕೊಟ್ಟು ಫಸ್ಟ್ ಟಿಕೆಟ್ ಸೇಲ್ ಆದ್ಮೇಲೆ ಅವನು ಚಿತ್ರ ಹಿಡಿಸಿದ್ರೆ ಖರ್ಚು ಮಾಡೋರು ಒಬ್ಬರು 6 ಕೋಟಿ ಜನ ವಾಪಸ್ ಕೊಡ್ತಾರ ದುಡ್ಡನ್ನ. ಅಂತ ಅದ್ಭುತವಾದಂತ ಕೆಲಸ ಕ್ಷೇತ್ರ ಇದು ಪ್ರೊಡ್ಯೂಸರ್ ಅನ್ನೋದು. ನೀವು ಹೆಂಗ್ ಬೇಕು ಈ 90 years ನೋಡಿದ್ರಲ್ಲ, ಹೆಂಗ್ ಬೇಕಾದ್ರೆ ವಿಂಗಡಿಸಿ ನೀವು. ಬ್ಲಾಕ್ ಅಂಡ್ ವೈಟ್, ಕಲರ್, ಸಿನಿಮಾಸ್ಕೋಪ್, ಬ್ಲಾಕ್ ಬಸ್ಟರ್, ಪ್ಯಾನ್ ಇಂಡಿಯಾ, ಹೆಂಗ್ ಬೇಕಾದ್ರೆ ವಿಂಗಡಿಸಿ. ಆ ಎಲ್ಲಾ ವಿಂಗಡಣೆಯಲ್ಲೂ ಸಿಂಹ ಪಾಲು ಅಂದ್ರೆ ನಮ್ಮ ನಿರ್ಮಾಪಕರದು. ಹಾಗಾಗಿ ಆ ನಿರ್ಮಾಪಕರು ಎಲ್ಲರಿಗೂ ಧನ್ಯವಾದಗಳು. ಈಗ ನಾನು 100 ಚಿತ್ರ ಮಾಡಿದ್ದೀನಿ ಅಂದ್ರೆ ಆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬ ನಿರ್ಮಾಪಕರಿಗೂ, ನನ್ನ ಮೊದಲನೇ ಚಿತ್ರದಿಂದ ಇತ್ತೀಚಿನ ಚಿತ್ರದವರೆಗೂ ಎಲ್ಲಾ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳುವಂತ ಸಮಯ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಚಿತ್ರರಂಗದಲ್ಲಿ ಕಲಾವಿದರು, ನಾವೆಲ್ಲರೂ ಕೊನೆಗೆ ಎಲ್ಲ ಕಲಾವಿದರೆಲ್ಲ ಉಳಿಯೋದು ಅವರ ಪ್ರತಿಭೆಯಿಂದ, ಅದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಆ ಪ್ರತಿಭೆಗೆ ಒಂದು ವೇದಿಕೆ ಕೊಡೋದು, ಒಂದು ಅವಕಾಶ ಕೊಡೋದು ಒಬ್ಬ ನಿರ್ಮಾಪಕ. ಆ ಚಿತ್ರರಂಗದಲ್ಲಿ ಅವಕಾಶಕ್ಕಿಂತ ದೊಡ್ಡದಾದ ಇನ್ನೊಂದು ವಿಷಯ ಇಲ್ಲ. ಅದನ್ನ ಕೊಡುವಂತ ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು, ನಾವು ನಮ್ಮನ್ನೆಲ್ಲ ಸಲ್ಲಿಸಲೇಬೇಕು. ಹಾಗಾಗಿ